ಸೊ ನಾನಿವತ್ತು ನನ್ನ ಫ್ರೆಂಡ್ ಜೊತೆ ಐಕೆ ಹೋಗ್ತಾ ಇದ್ದೀನಿ. ಫೈನಲಿ ಐಕೆಗೆ ಬಂದ್ವಿ. ಅನಿಶಾನು ಶೇರ್ ಮಾಡ್ತೀನಿ ಅದಕ್ಕೆ ರೈಸ್ ಎಲ್ಲ ತಗೊಂಡಿದ್ದೀನಿ. ಈ ಕರ್ಟನ್ ಬಂದಿದ ತಕ್ಷಣ ನೋಡಿದ ತಕ್ಷಣ ಇಷ್ಟ ಆಯ್ತು. ಗೈಸ್ ತುಂಬಾ ಜನ ಗೇಮಿಂಗ್ ಎಲ್ಲ ಆಡ್ತಾರಲ್ಲ, ಸೊ ಅವ್ರಿಗೆ ಐ ಥಿಂಕ್ ದಿಸ್ ಇಸ್ ಅ ಡ್ರೀಮ್ ಸೆಟಪ್ ತರ. ನನಗೆ ಗೊತ್ತಿಲ್ಲ EMI ಆಪ್ಷನ್ ಇದೆ ಅಂತ ಹೇಳ್ಬಿಟ್ಟು ಐ ಶುಡ್ ಥಿಂಕ್ ಅಬೌಟ್ ಇಟ್. ಬಿಕಾಸ್ ನನಗೆ ಲೈಟಿಂದ ಒಂದು ಬೇಕಿತ್ತು, ಸೊ ಹಾಗೆ ಒಂದು ತಗೋತಾ ಇದ್ದೀನಿ. ಫೈನಲಿ ನಾನು ಹುಡುಕ್ತಿದ್ದಂತ ವೈಟ್ ಕರ್ಟನ್ ಸಿಕ್ತು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನನ್ನ ಫ್ರೆಂಡ್ ಜೊತೆ ಐಕೆ ಹೋಗ್ತಾ ಇದ್ದೀನಿ ಆ್ಯಂಡ್ ಶಿ ಈಸ್ ವೇಟಿಂಗ್. ಲೆಟ್ಸ್ ಗೋ. ಫೈನಲಿ ನನ್ನ ಫ್ರೆಂಡ್ ಇಲ್ಲಿದ್ದಾಳೆ. ಸೊ ಇವಾಗ ಫುಲ್ ರೆಡಿ ಆಗಿದ್ದಾಳೆ. ಈ ಥರ ನಂಗೆ ನೋಡೋಕೆ ಸಿಗೋದೇ ತುಂಬ ಕಮ್ಮಿ, ಬಿಕಾಸ್ ನಾವು ಜಿಮ್ಮಲ್ಲಿ ಹೆಂಗೆ ಬೇಕೋ ಹಂಗೆ ಬಂದಿರ್ತೀವಿ. ನಾನಂತೂ ಸ್ವಲ್ಪ ರೆಡಿ ಆಗ್ತೀನಿ. ಸೊ ಅವಳು ಒಂದ್ಸಲ ಮಾಲಲ್ಲಿ ಸಿಕ್ಕಿಲ್ಲ ಆಯ್ತಾ ನನಗೆ. ಅವಾಗ ಗುರ್ತಿಡೋಕ್ಕಾಗಲಿಲ್ಲ ಗೈಸ್, ಫುಲ್ ಲೂಸರ್ ಎಲ್ಲ ಬಿಡ್ಕೊಂಡ್ ಬಂದಿದ್ಲು. ನಾನು ಯಾರಿದು ಒಂದು ನೋಡ್ತಾ ಇದ್ದೀನಿ, ಆಮೇಲೆ ಎಲ್ಲ ನಮ್ಮ ಜಿಮ್ ಹುಡುಗಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾನೊಂದು ಯೋಗರ್ಟ್ ತಗೊಂಡೆ. ಆ್ಯಕ್ಚುಲಿ ಈ ಯೋಗರ್ಟ್ನ ತಿನ್ನಬಾರ್ದು, ಬಟ್ ಏನು ಊಟ ಮಾಡಿಲ್ಲ, ಅವಳದು ಊಟ ಆಗಿದೆ. ಸೊ ಹಾಗಾಗಿ ಇವಾಗ ಐಕೆಯಾಗಿ ಹೋಗಬೇಕು. ಸೊ ಲೆಟ್ಸ್ ಗೋ. ಸೊ ಗೈಸ್ ಫೈನಲಿ ಇವಾಗ ಕ್ಯಾಬ್ ಬಂತು, ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ಇವತ್ತು ತಲೆ ಸ್ನಾನ ಮಾಡಿರೋದ್ರಿಂದ ನನ್ನ ಕೂಲು ನೋಡಿ ಹಿಂಗಾಗಿದೆ. ಸೊ ಡ್ರೈ ಆದಮೇಲೆ ಸಖತ್ತಾಗುತ್ತೆ, ಬಟ್ ಡ್ರೈ ಆಗೋ ತನಕ ವೆಯ್ಟ್ ಮಾಡಬೇಕು. ಆ್ಯಂಡ್ ಇವತ್ತು ಮಳೆ ಬರ್ಬೋದು ಅಂತ ಅನಿಸ್ತಿತ್ತು. ನಂಗೆ ಮೊದಲೇ ಚಳಿ ಆಗಲ್ವಲ್ಲ, ಸೊ ಅದಕ್ಕೆ ಜಾಕೆಟ್ ಹಾಕೊಂಡ್ಬಿಟ್ಟಿದ್ದೀನಿ. ಅನೀಶಾ ಏನೂ ಹಾಕಿಲ್ಲ. ಚಳಿ ಆಗಲ್ವಾ? ಆಗುತ್ತೆ. ನನಗೆ ಗೊತ್ತಿರಲಿಲ್ಲ ಆಯ್ತಾ ಹುಡುಗಿ ಕನ್ನಡ ಬರುತ್ತೆ ಅಂತ. ನಾವು ಬರೀ ಇಂಗ್ಲೀಷಲ್ಲೇ ಮಾತಾಡ್ತಿದ್ವಿ. ಆಮೇಲೆ ಗೊತ್ತಿದ್ದೋಕೆ ಕನ್ನಡನೂ ಬರುತ್ತೆ ಅಂತ. ಬಿಕಾಸ್ ಇವಾಗ ಮಾರ್ವಾಡಿನು ಅಗರ್ವಾಲ್ಸ್. ಫೈನಲಿ ಐಕೆಯಾಗೆ ಬಂದ್ವಿ. ಇವಾಗ ಕ್ಯಾಬ್ ಇಲ್ಲೇ ಸ್ಟಾಪ್ ಆಯಿತು. ಸೊ ನಾನು ಅವಳು ಇವಾಗ ಒಳಗಡೆ ಹೋಗಬೇಕು. ಇವತ್ತು ಫುಲ್ ಬಾಡಿ ಪೈನ್ ಇದೆ ಗೈಸ್. ಆ್ಯಬ್ಸ್ ವರ್ಕೌಟ್ ಮಾಡೋದು ಏನಿದೆ, ಲೆಗ್ ವರ್ಕೌಟ್ ಎಲ್ಲ ಫುಲ್ ಓಲ್ ವೀಕ್ ಏನೇನು ಮಾಡಿದೆ ಅದೆಲ್ಲ ವರ್ಕೌಟ್ ಇದೆ. ಇವಾಗ ಒಳಗಡೆ ಹೋಗಬೇಕು ಗೈಸ್. ಲೆಟ್ಸ್ ಗೋ. ಡಿಸೆಂಬರಲ್ಲಿ ಕ್ರಿಸ್ಮಸ್ ಇರೋದ್ರಿಂದ ಫುಲ್ ಕ್ರಿಸ್ಮಸ್ ಥೀಮಲ್ಲಿ ಅರೇಂಜ್ ಮಾಡಿದ್ರು. ನಾನು ಊಟ ಮಾಡಿಲ್ಲದ್ರಿಂದ ತುಂಬ ಇಟ್ಸ್ ಲಾಂಗ್ ಇದೆ, ತುಂಬ ಓಡಾಡಬೇಕಲ್ಲ. ಹಾಗಾಗಿ ಏನಾದ್ರು ತಿನ್ನಕ್ಕೆ ಸಿಗುತ್ತಾ ಡಯಟಲ್ಲಿ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಅನಿಶಾದಾಗಿದೆ, ಬಟ್ ಊಟ ನಂದಾಗಿಲ್ಲ. ಸೊ ಹಾಗಾಗಿ ಲೆಟ್ಸಿ ಏನು ಸಿಗುತ್ತೆ ಅಂತ ಹೇಳ್ಬಿಟ್ಟು. Anisha is like proper wife material. If I was a guy, I would marry her. Full ಎಲ್ಲ ಎತ್ಕೊಂಡು ರೆಡಿ ಮಾಡ್ತಾಳೆ ನೋಡಿ ಎಲ್ಲ. ಇಲ್ಲಿ ನೋಡಿ ಚೀಸ್ ಕೇಕು. ನಾವೆಲ್ಲ ನೋಡಿ ಆಸೆ ಪಟ್ಟು ಖುಷಿ ಪಡ್ಕೊಂಡು ಹೋಗ್ಬೇಕಷ್ಟೇ, ಅದೆಲ್ಲ ತಿನ್ನಂಗಿಲ್ಲ ನಾವು. ಡಯಟ್ ಆಪ್ಷನ್ ಇದೆ, ಬಟ್ ಎಷ್ಟು ಇಟ್ಟಿದ್ದಾರೆ ಅದರಲ್ಲಿ. ಮೇ ಬಿ ಅದನ್ನೇ ತಗೋಬೇಕು. ಬ್ರೋ ಸ್ಯಾಂಡ್ವಿಚ್ ಐ ಡೋಂಟ್ ಈಟ್. ದಟ್ ಬ್ರೆಡ್ ಇಟ್ ಸೆಲ್ಫ್ ಇಸ್ ವೆರಿ ಹೆವಿ. ಯಾ ಹಾಗಾಗಿ ತೊಗೊಳ್ಳಲ್ಲ. ಮೇ ಬಿ ಬರೀ ವೆಜಿಟೇಬಲ್ಸ್ ತೊಗೋಬೇಕು. ಅನೀಶಾನು ಶೇರ್ ಮಾಡ್ತೀನಿ ಅದಕ್ಕೆ ರೈಸ್ ಎಲ್ಲ ತೊಗೊಂಡಿದ್ದೀನಿ. ಅವಳು ಶೇರ್ ಮಾಡಲಿಲ್ಲ ಅಂದ್ರೆ ಆಮೇಲೆ ನಂಗಿರೋದು. ಸೊ ಇಲ್ಲಿ ಏನೇನೋ ಇನ್ನೂ ಐಟಮ್ಸ್ ಎಲ್ಲ ಇದೆ, ಬಟ್ ಇದೆಲ್ಲ ನಾವು ಯಾವುದೇ ಕಾರಣಕ್ಕೂ ಕೈ ಹಾಕೋಂಗಿಲ್ಲ. ನನಗೆ ದಾಲ್ ತೊಗೋಬೇಕಿತ್ತು, ದಾಲ್ ಎಲ್ಲ ಚಿಕ್ಕ ಪೋರ್ಷನ್ ಕೊಡಲ್ಲ ಅಂದರು. ಸೊ ಹಾಗಾಗಿ ಪನ್ನೀರ ತೊಗೊಂಡಿದ್ದೀವಿ. ಪನ್ನೀರ್ ಸ್ವಲ್ಪ ಪ್ರೋಟೀನ್ ಅಲ್ವಾ ಅಂತ ಹೇಳ್ಬಿಟ್ಟು. ಸೊ ಅವಾಗ ಮುಂದೆ ಹೋಗಿ ಬಿಲ್ಲಿಂಗ್ ಮಾಡಿಸ್ಬೇಕು. ಇಲ್ಲೆಲ್ಲ ನಾನ್ ವೆಜ್ ಇದೆ, ಅದೆಲ್ಲ ನಾವು ತಿರುಗಿ ನೋಡೋಂಗಿಲ್ಲ. ಅವಳು ವೆಜಿಟೇರಿಯನ್ ಆ್ಯಕ್ಚುಲಿ. ಫೈನಲಿ ನಾನು ಅನೀಶಾ ಇಬ್ಬರು ತಿಂತಾ ಇದೀವಿ ಎಲ್ಲ ಮಿಕ್ಸ್ ಮಾಡಿಕೊಂಡು. ಸಚ್ ಆ ಥಿಂಗ್ ಟು ಡೂ. ಎಸ್ಪೆಷಲಿ ನಾನು ಯಾವಾಗಲೂ ಹಿಂಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದು. ವೆನ್ ಶಿ ಆಲ್ಸೋ ಸೆಡ್ ಐಮ್ ಲೈಕ್ ಫೈನಲಿ. ನನಗೆ ಈ ಕರ್ಟನ್ ಬಂದಿದ ತಕ್ಷಣ ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ನಾನು ಅಲ್ಲಿ ಹಾಕಿದ್ದಾರೆ ನೋಡಿ. ಸೊ ಆ ಥರ ಬಿಹೈಂಡ್ ಕರ್ಟನ್ಸ್ ನಾನು ನೋಡ್ತಾ ಇದ್ದೆ. ಸೊ ಆ ಬಿಹೈಂಡ್ ಕರ್ಟನ್ಸ್ಗೆ ನನ್ನ ಪ್ರಕಾರ ಇದನ್ನು ಹಾಕ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ಲೆಟ್ಸ್ ಬೈ ದಿಸ್ ಒನ್. ಈ ಥರ ಕಾಣಿಸುತ್ತೆ. ಸೊ ನನ್ನ ಪ್ರಕಾರ ಐ ಥಿಂಕ್ ಐ ಕ್ಯಾನ್ ಬೈ ದಿಸ್ ಒನ್. ನಂಗೆ ಇಷ್ಟ ಆಯ್ತದೆ ನೋಡಿ, ಚೆನ್ನಾಗಿದೆ ಪ್ಯಾಟರ್ನ್. ನನಗೆ ಈ ಸೋಫಾ ತುಂಬ ಇಷ್ಟ ಆಯಿತು. ಇದು ಕುತ್ಕೊಂಡ್ರೆ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ. ಸೊ ಇದು ಬಂದ್ಬಿಟ್ಟು 20,000 ಇದೆ, ಆ್ಯಂಡ್ ಅದು ಬಂದ್ಬಿಟ್ಟು 17,000 ಇದೆ. ಸೊ ಟೋಟಲಿ 130 ಸಮಥಿಂಗ್ ಆಗುತ್ತೆ. ಯಾ ಈ ಸೆಟಪ್ ನೋಡಿ ಏನು ಸಕ್ಕತ್ತಾಗಿದೆ. ಈ ಕರ್ಟನ್ ಕೂಡ ನಂಗೆ ಇಷ್ಟ ಆಯಿತು, ಬಟ್ ಅದಕ್ಕಿಂತ ಇದು ರೇಟ್ ಜಾಸ್ತಿ ಇದೆ. ಬಟ್ ಲೆಟ್ಸ್ ಸಿ ಏನು ಮಾಡೋದು, ತೊಗೊಳೋದ ಬೇಡವಾ ಅಂತ ಹೇಳ್ಬಿಟ್ಟು. ಇದೊಂದು ವೈಟ್ ಕರ್ಟನ್ ನೋಡಿದೆ, ಇದು ಇಷ್ಟ ಆಯಿತು. ಸೊ ಮಾರ್ಕೆಟ್ ಹಾಲಿಗೆ ಹೋಗಿ ನೋಡಬೇಕು ಯಾವುದೊಂದು ತೊಗೊಳ್ಳೋದು ಯಾವುದೊಂದು ಬಿಡೋದು ಅಂತ ಹೇಳ್ಬಿಟ್ಟು. ಎಲ್ಲ ಇಷ್ಟ ಆಗ್ತಿದೆ, ನೋಡಿದ್ದೆಲ್ಲ ಇಷ್ಟ ಆಗ್ತಿದೆ. ಈ ಟೇಬಲ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ಇಟ್ ಹ್ಯಾಸ್ ಸೋ ಮಚ್ ಲೈಫ್ ಇನ್ ದಿಸ್ ಟೇಬಲ್. ಅದೇ ಎಷ್ಟೋ ಟೇಬಲ್ಗಳನ್ನ ನೋಡ್ತೀವಿ, ಬಟ್ ದಿಸ್ ಇಸ್ ವೆರಿ ನೈಸ್ ಅಂತ ನನಗೆ ಅನ್ನಿಸ್ತು. ಇಸ್ಂಟ್ ಇಟ್? ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ನೈಸ್. Yeah, no? Even this light. See, you can do this kind of lights for your home. It's very nice. ಇದು ನೋಡಿ ಏನು ಸಕ್ಕತ್ತಾಗಿದೆ. ನಂಗೆ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ. ಮನೇಲಿ ಅನ್ಕೋತಿದ್ದೆ ಥರ ಒಂದು ಪ್ಲ್ಯಾಂಟ್ನ ಎಲ್ಲಾದರೂ ಅರೇಂಜ್ ಮಾಡಿ ಇಡಬೇಕು ಅಂತ ಹೇಳ್ಬಿಟ್ಟು. ಸಕ್ಕತ್ತಾಗಿರುತ್ತೆ. ಈ ಲೈಟ್ ಏನಿದೆ ತುಂಬ ಸಕ್ಕತ್ತಾಗಿರೋ ಲುಕ್ ಕೊಡ್ತಾ ಇದೆ. ಸೊ ಇಂಥ ಒಂದು ಲೈಟಲ್ಲಿ ಫೋಟೋ ಸಕ್ಕತ್ತಾಗಿ ಬರುತ್ತೆ. ಸೊ ಇವಾಗ ನೋಡ್ಬೋದು ನನ್ನ ಫೇಸ್ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಲೈಟ್ ಅಂತ ಹೇಳ್ಬಿಟ್ಟು. ಈ ಜಾಗ ನೋಡಿ ಏನು ಸಕ್ಕತ್ತಾಗಿ ಮಾಡಿದ್ದಾರೆ ಅಂತ. ನಾನು ಅನಿಶಾಗೆ ಏನು ಅನ್ಕೋತಾ ಇದ್ದೀವಿ ಅಂದರೆ ಏನು ಸಕ್ಕತ್ತಾಗಿ ಮಾಡಿದ್ದಾರೆ, ಏನು ಸಕ್ಕತ್ತಾಗಿದೆ ಒಂದು ಮಾತಾಡ್ಕೊಂಡೇ ಬರ್ತಾ ಇದ್ದೀವಿ. ಐ ವಾಂಟೆಡ್ ಟು ಗೆಟ್ ದಿಸ್. ಸೊ ಇದು 1000 ಸಮಥಿಂಗ್ ಇದೆ. ಇದು ನನ್ನ ಐಟಮ್ಸ್ ಎಲ್ಲ ಇಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಪ್ರಾಬ್ಲಿ ವಿಲ್ ಬೈ ದ್ಯಾಟ್. ಸೊ ಗೈಸ್ ಐ ರಿಯಲಿ ಲೈಕ್ ದಿಸ್ ಸ್ಪೂನ್ಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಮನೆಗೆ 2 ಸೆಟ್ ತೊಗೋತೀನಿ ಇದನ್ನು. ಚೆನ್ನಾಗಿದೆ ಆ್ಯಕ್ಚುಲಿ.
ದೊಡ್ಡದಾಗಿದೆ. ಸೊ ಗೈಸ್, ಮನೆಗೆ ಯಾರು ಬಂದಾಗ ಅವರಿಗೆ ಸರ್ವ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ವಾಟ್ ಡು ಯು ಥಿಂಕ್? ನಿಮಗೇನು ಅನಿಸುತ್ತೆ? ಚೆನ್ನಾಗಿದೆಲ್ಲ? ಐ ಲೈಕ್ ಇಟ್. ಗೈಸ್, ಈ ಸೆಟಪಲ್ಲಿ ಈ ಮ್ಯಾಟ್ ನೋಡಿ ಏನು ಸಲ ಕಾಣಿಸ್ತಾ ಇದೆ. ನಾನು ಈ ಐಟಮ್ನ ಇವಾಗ ನೋಡಿದೆ ಐಕ್ಯದಲ್ಲಿ. ಸೊ ನನಗೆ ತುಂಬ ಯೂಸ್ಫುಲ್ ಆಗ್ಬೋದು ನಾನು ಏನಾದ್ರು ಮೇಕಪ್ ವೀಡಿಯೋಸ್ ಮಾಡೋದಾದ್ರೆ ಅಂತ ಅನಿಸ್ತು. ಆ್ಯಂಡ್ ಲುಕ್ ಅಟ್ ದಿಸ್ ಗೈಸ್, ತುಂಬ ಚೆನ್ನಾಗಿ ಗೇಮಿಂಗ್ ಎಲ್ಲ ಆಡ್ತಾರಲ್ಲ. ಸೊ ಅವ್ರಿಗೆ ಐ ಥಿಂಕ್ ದಿಸ್ ಇಸ್ ಅ ಡ್ರೀಮ್ ಸೆಟಪ್ ಥರ ಸಕ್ಕತ್ತಾಗಿದೆ. ಇಫ್ ಹಾನೆಸ್ಟ್ಲಿ ಹ್ಯಾವ್ ಟು ಸೇ, ನನಗೆ ಇಷ್ಟ ಆಯ್ತು. ಗೇಮ್ ಆಡೋರಿದ್ರೆ ಅವ್ರಿಗೆ ಯಾಕೆ ಇಷ್ಟ ಆಗಲ್ಲ. ಐ ಥಿಂಕ್ ದಿಸ್ ಒನ್ ಪ್ರಾಬ್ಲಮ್ ಗೋಣ ಬೈ ಬಿಕಾಸ್ ಇಟ್ಸ್ ವೆರಿ ನೈಸ್. ನನ್ನ ಔಟ್ಫಿಟ್ ಇವತ್ತು ಈ ಥರ ಇದೆ. ಈ ಸೆಟಪ್ ನೋಡಿ ಆಮೇಲೆ ವಾವ್. ಸೊ ದಟ್ ವಾಸ್ ಮೈ ಫಸ್ಟ್ ರಿಯಾಕ್ಷನ್. ಸಕ್ಕತ್ತಾಗಿದೆ ಅಂತ ಅನ್ನಿಸ್ತು. ಡಾರ್ಕ್ ಬ್ಯಾಕ್ಗ್ರೌಂಡಲ್ಲಿ ಈ ಥರ ವಾಮ್ ಲೈಟ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಟ್ ಗಿವ್ಸ್ ವೆರಿ ನೈಸ್ ಲುಕ್. ದಟ್ಸ್ ವಾಟ್ ಐ ರಿಯಲೈಸ್. ಸೊ ಗೈಸ್, ಇದೊಂದು ಸೆಕ್ಷನ್ ನೋಡಿದ್ವಿ ಎಷ್ಟು ಬ್ಯೂಟಿಫುಲ್ ಆಗಿದೆಲ್ಲ ಅಂತ. ಆ್ಯಂಡ್ ಇಲ್ಲಿ ನೋಡಿದ್ರೆ ಕಂಪ್ಲೀಟ್ ಬೆಡ್ರೂಮ್ ಫಾರ್ ಅಂಡರ್ 44,000 ಅಂತ. ಸೊ ಆ್ಯಂಡ್ EMI ಆಪ್ಷನ್ ಕೂಡ ಇದೆ. ಸೊ ನನಗೆ ಗೊತ್ತಿಲ್ಲ EMI ಆಪ್ಷನ್ ಇದೆ ಅಂತ ಹೇಳ್ಬಿಟ್ಟು. ಸೊ ಐ ಶುಡ್ ಥಿಂಕ್ ಅಬೌಟ್ ಇಟ್. ಎವ್ರಿ ಟೈಮ್ ನಾವು ಆಚೆ ನೋಡಿದ ತಕ್ಷಣ ಇಟ್ಸ್ ಜಸ್ಟ್ ದಟ್ ನಮ್ಮ ರಿಯಾಕ್ಷನ್ ವಾವ್ 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 ಅಂತಲೇ ಇದೆ. ಸೊ ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಓ ಮೈ ಗಾಡ್, ದಿಸ್ ಇಸ್ ಸೋ ಬ್ಯೂಟಿಫುಲ್. ನೋ, ವೆರಿ ಕ್ಲಾಸಿಕ್. ಸೊ ಗೈಸ್, ಈ ಪಿಲ್ಲೋಸ್ ನೋಡಿ ಏನು ಸಕ್ಕತ್ತಾಗಿದೆ, ನನಗೆ ಇಷ್ಟ ಆಯಿತು. ಸೊ ಗೈಸ್, ಈ ಪ್ಲಾಂಟ್ ಇಷ್ಟ ಆಯಿತು ನೋಡೋಕೆ ಬಂದರೆ ಇದ್ರಲ್ಲಿ ಪ್ರೈಸೇ ಇಲ್ಲ, ಪ್ರೈಸೇ ತೆಗೆದುಬಿಟ್ಟಿದ್ದಾರೆ. ಸೊ ಹಾಗಾಗಿ ಕೆಳಗಡೆ ಹೋಗಿ ಚೆಕ್ ಮಾಡ್ಬೇಕು ಮಾರ್ಕೆಟಲ್ಲೇ. ಆ್ಯಂಗರ್ಸ್ ಏನಿದೆ ಇದು ಒಂದು ಪ್ಯಾಕಲ್ಲಿ ಫುಲ್ 10 ಬರುತ್ತೆ. ನಮ್ಮಪ್ಪ ಆ್ಯಂಗರ್ಸ್ ಬೇಕು ಅಂತ ಹೇಳ್ತಾ ಇದ್ರು. ಸೊ MRP 209 ಏನಿದೆ ಅಲ್ಲಿ 149 ಅಂತ ಹಾಕಿದ್ದಾರೆ. ಸೊ ಅದನ್ನು ತೊಗೊಂಡೆ. ನಾನು ಮೊನ್ನೆ ರೀಸೆಂಟಾಗಿ ಒಂದು ತೊಗೊಂಡಿದ್ದೆ, ನಿಮಗೆ ಗೊತ್ತಿರ್ಬೋದು. ಬಟ್ ಅಪ್ಪ ಕೇಳಿದ್ರಲ್ಲ ಅಂತ ತೊಗೊಂಡಿದ್ದೀನಿ ಇವಾಗ. ಗೈಸ್, ಇಲ್ಲೊಂದು ಕಿಡ್ ಸೆಕ್ಷನಿಗೆ ಬಂದ್ವಿ. ಈ ಕರ್ಟನ್ಸ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಆ್ಯಂಡ್ ಲುಕ್ ಅಟ್ ದಿಸ್ ಗೈಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇದೊಂಥರ ಚೆನ್ನಾಗಿದೆ ವೈಬ್. ಸೊ ಗೈಸ್, ನಾನು ಅನಿಶಾ ಇಬ್ಬರೇ ಈ ಕಡೆಯಿಂದ ಬಂದ್ವಿ, ಅವ್ರು ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್. ಈಗ ಇನ್ನೊಂದು ಸೆಕ್ಷನಲ್ಲಿ ನೋಡೋಣ. ಇನ್ನೊಂದು ಫ್ಲೋರಲ್ಲಿ ಒಂದು ಫ್ಲೋರ್ ಮುಗಿಸ್ಬಿಟ್ವಿ. ನಂಗೆ ಆಲ್ರೆಡಿ ಕಾಲು ನೋವು ಸ್ಟಾರ್ಟ್ ಆಗೋಯ್ತು ಒಂದು ಫ್ಲೋರ್ ಸುತ್ತಿನೇನೆ. ಈ ಡಬ್ಬ ಇದೆಲ್ಲ ಒಂದು ನಮ್ಮ ಅಮ್ಮಂಗೆ, ಇನ್ನೊಂದು ನನಗೆ ಓಟ್ಸ್ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಅಲ್ಲಿ ತುಂಬ ದೊಡ್ಡದಿತ್ತು, ಬಟ್ ಅದು ಸಕ್ಕ ದೊಡ್ಡದಿದೆ. ಇದು ಸ್ವಲ್ಪ ಚಿಕ್ಕದು ಅನಿಸ್ತು, ಬಟ್ ಆದರೂ ತೊಗೊಳ್ತಾ ಇದ್ದೀನಿ. ಐ ಲೈಕ್ ದಟ್. ಗೈಸ್, ಇದು ನೋಡ್ಬಿಟ್ಟು ಅನ್ಕೋತಿದ್ದೀನಿ ಏನಕ್ಕೆ ಇದು ಇಷ್ಟು ದೊಡ್ಡದಕ್ಕೆ ಅಂತ ಹೇಳ್ಬಿಟ್ಟು. ಸರ್ವಿಂಗ್ ವಾಲ್ ಅಂತ ಸಕ್ಕ ದೊಡ್ಡದಾಗಿದೆ ಇದು. ನಾನು ನಮ್ಮನೆಗೆ ಹೊಸ ಸೆಟ್ ಪ್ಲೇಟ್ಸ್ ಬೇಕು ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ದೀನಿ. ಸೊ ಸ್ಪೂನ್ಗಳು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಸ್ಪೂನ್ಸ್ಗಳ ಅವಶ್ಯಕತೆ ಇಲ್ಲ ಇವಾಗ. ನೋಡೋಣ ಎಲ್ಲಿ ಸಿಗುತ್ತೆ ಏನು ಸಿಗುತ್ತೆ ಅಂತ. ನಮ್ಮಮ್ಮ ನಂಗೆ ಬೈತಾರೆ ಪಕ್ಕ. ಇಲ್ಲ, ಇಟ್ಸ್ ಲೈಕ್ ಏನೇ ಮಾಡೋದು ನಮ್ಮ ಅಮ್ಮನ ಕೈ ಬೈಸ್ಕೊಳ್ಳೋದಿದ್ದಲ್ಲ, ಅದು ಮಾತ್ರ ಕಾನ್ಸ್ಟೆಂಟ್. ತೊಗೊಂಡ್ರು ಬೈಸ್ಕೊತೀನಿ, ತೊಗೊಂಡ್ರು ಬೈಸ್ಕೊತೀನಿ. ನಮ್ಮಮ್ಮ ಈ ವಿಡಿಯೋ ನೋಡ್ತಾ ಇದ್ರಮ್ಮ, ಸಾರಿ. ಸೊ ಗೈಸ್, ಫೈನಲಿ ನಾವು ಹುಡುಕ್ತಿದ್ದಂಥ ಸೆಕ್ಷನ್ ಸಿಕ್ಕೇ ಬಿಡ್ತು. ಸೊ ಇಲ್ಲಿ ಫುಲ್ ಕರ್ಟನ್ಸ್ ಏನಿದೆ, ಕರ್ಟನ್ ಸೆಕ್ಷನ್ ಇದು. ಸೊ ಇಲ್ಲಿ ಯಾವ ಥರ ಕರ್ಟನ್ ಬೇಕೋ ಅದನ್ನು ಪಿಕ್ ಮಾಡಿಕೊಂಡು ಹೊರಡಬೇಕು. ಇಲ್ಲಿ ಏನು ಲೈಟ್ ಇದೆ, ಸೇಮ್ ಅಷ್ಟೇ ಇದೆ, ಅದ್ರೊಳಗಿದೆಯಾ ನೋಡೋಣ ಅಂತ ಹೇಳ್ಬಿಟ್ಟು ತೆಗಿತಾ ಇದ್ದೀವಿ. ಐ ಥಿಂಕ್ ಇಟ್ ಇಸ್ ಜಸ್ಟ್ ಒನ್ ಲೈನ್ ಬ್ರೋ. ಇಟ್ ಇಸ್ ಜಸ್ಟ್ ಒನ್ ಲೈನ್. ಸೊ ಗೈಸ್, ಒನ್ ಲೈನ್ ಅಷ್ಟೇ ಇರೋದು ಅದರಲ್ಲಿ. ಅದಕ್ಕೆ 500 ಅನ್ನೋ ಹಾಕಿದ್ದಾರೆ. 500 ಎಷ್ಟೋ ಗೊತ್ತಿಲ್ಲ ಬ್ರೋ. ಸೊ ಇದು 1490 rupees. ಐ ಡೋಂಟ್ ಥಿಂಕ್ ಇಟ್ಸ್ ವರ್ತ್ ಇಟ್. ಸೊ ಗೈಸ್, ಫೈನಲಿ ನಾನು ಹುಡುಕ್ತಿದ್ದಂಥ ವೈಟ್ ಕರ್ಟನ್ ಸಿಕ್ತು. ಬಟ್ ಅದರಲ್ಲಿ ಇವಾಗ ಲೆಂತ್ ಇದು 9 feet ಇದೆ. ಸೊ 7 feet ಹುಡುಕಿ ತೊಗೋಬೇಕು. ಸೊ ಅದನ್ನೇ ಹುಡುಕ್ತಾ ಇದೀವಿ ಇವಾಗ. ದಿಸ್ ಇಸ್ ಸಚ್ ಅ ಟಾಸ್ಕ್. ಯಾರನ್ನಾರು ಕೇಳಬೇಕು ಇವಾಗ, ಕೇಳೋಣ. ನಾನು ನೆಟ್ಟೆಡ್ ಏನು ನೋಡಿದ್ದೆ, ಅದು ಇಲ್ವಂತೆ. ಆ ಡಿಸೈನು ಔಟ್ ಆಫ್ ಸ್ಟಾಕ್ ಆಗಿದೆ ಅಂತೆ. ಸೊ ಹಾಗಾಗಿ ಅದನ್ನು ತೊಗೊಳೋದಕ್ಕಾಗಲ್ಲ, ನೆಕ್ಸ್ಟ್ ವೀಕ್ ಬರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ವೈಟ್ ಕರ್ಟನ್ಸ್ ತೊಗೋತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನನಗೆ ಒಂದು ಸೈಡ್ ಕರ್ಟನ್ಸ್ ಕೂಡ ಬೇಕು. ಡಬಲ್ ಸೀಲಿಂಗ್ಸ್ ಇದೆ, ಸೊ ಅದಕ್ಕೆ ಸರಿ ಹೋಗೋ ಥರ ಸೈಡ್ ಕರ್ಟನ್ಸ್ ಯಾವ ಥರ ಗ್ರೇ ಕಲರ್ ತೊಗೋಣ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ. ಈ ಪ್ಲಾಂಟ್ ಕೂಡ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಐ ಫೀಲ್ ಇಟ್ಸ್ ವೆರಿ ನೈಸ್. ಈ ಮ್ಯಾಟ್ ತುಂಬ ಇಷ್ಟ ಆಯಿತು. ಬಟ್ ನಾಟ್ ನಾವು ಸಮ್ ಅದರ್ ಟೈಮಲ್ಲಿ ಬೈ, ಬಿಕಾಸ್ ನನ್ನ ಪ್ರಯಾರಿಟಿ ಇವಾಗ ಇದಲ್ಲ. ಬಿಕಾಸ್ ನನಗೆ ಲೈಟಿಂದ ಒಂದು ಬೇಕಿತ್ತು. ಸೊ ಹಾಗಾಗಿ ಒಂದು ತೊಗೋತಾ ಇದ್ದೀನಿ. ಸೊ ಲೆಟ್ಸ್ ಬೈ. The lights are with inside this, or I have to buy one? It's inside this. So guys, ಈ ಬಲ್ಬ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನೋಡ್ಕೊಂಡು ತೊಗೋಬೇಕು. ಓ, ಐ ಥಿಂಕ್ ಇಲ್ಲಿ ಇರಲ್ಲ ಅನ್ಸುತ್ತೆ. ಇಟ್ಸ್ ನಾಟ್ ದೇರ್, ಐ ಗೆಸ್. ವಿ ಹ್ಯಾವ್ ಟು ಬೈ ದ ಬಲ್ಬ್. ಸಿ, ದೇ ಹ್ಯಾವ್ ಗಿವನ್ ಹಿಯರ್, ನಾ? ದೇ ಹ್ಯಾವ್ ಗಿವನ್ ಹಿಯರ್ ಸಪ್ರೇಟ್ಲಿ ಫಾರ್ ದ್ಯಾಟ್. ಸೋ ಫಾರ್ ಇಷ್ಟು ಐಟಮ್ಸ್ ತೊಗೊಂಡಿದ್ದೀವಿ. ಆ್ಯಂಡ್ ಇವಾಗ ಫ್ಲವರ್ ಸೆಕ್ಷನಿಗೆ ಬಂದಿದ್ದೀವಿ. ಇದು ನೋಡಿದ ತಕ್ಷಣ ಏನು ನೋಡಬೇಕು, ಏನು ತೊಗೋಬೇಕು, ಇಡಬೇಕು ಅಂತ ಗೊತ್ತಾಗ್ತಿಲ್ಲ. ಅನಿಶಾ, ವಾಟ್ ಆರ್ ಯು ಫೀಲಿಂಗ್ ಹಿಯರ್? Good. Let's see. ಅನಿಶಾಗೆ ಮನೆಗೆ ಹೋದ್ರೆ ಸಾಕು ಅನ್ನೋಂಗೆ ಆಗ್ಬಿಡಿದೆ. ಸೊ ಇಲ್ಲೊಂದು ಒಂದಷ್ಟು ಫ್ರೇಮ್ಸ್ ಎಲ್ಲ ನೋಡಿದೆ. ಇದು ನೋಡಿದ್ಮೇಲೆ ನನಗೂ ಅನಿಸ್ತು ನಂದೊಂದು ಸಿಂಗಲ್ ಫೋಟೋದೊಂದು ಫ್ರೇಮ್ ಮಾಡಿಸ್ಬೇಕು ಬ್ಲ್ಯಾಕ್ ಇದರಲ್ಲಿ ಅಂತ ಹೇಳ್ಬಿಟ್ಟು. ಬಿಕಾಸ್ ನಮ್ಮಲ್ಲಿರೋದೆಲ್ಲ ವೈಟ್ ವಾಲ್ಸ್. ಪ್ಲಾನ್ಸ್ ನೋಡಿ ಗೈಸ್, ಪ್ಲಾನ್ಸ್. ಸೊ ನಮ್ಮ ಶಾಪಲ್ಲಿ ಒಂದಿದೆ ನೋಡಿ. ಸೊ ಸೇಮ್ ಇದೆ, ಫ್ಲವರ್ಸ್ ಇರೋದು, ಪಿಂಕ್ ಕಲರ್. ನೋಡೋಣ
ನೋಡೋಣ ಮುಂದೆ ಇನ್ನೂ ಏನೇನಿದೆ ಅಂತ ಹೇಳ್ಬಿಟ್ಟು. ಈ ಪ್ಲ್ಯಾಂಟ್ ಇಷ್ಟ ಆಯಿತು ಅಂತ ನೋಡ್ತಾ ಇದ್ವಿ. ಅನಿಶಾ ಪ್ಲ್ಯಾಂಟ್ನ ಸಪ್ರೇಟ್ ಮಾಡ್ಬಿಟ್ಟಿರ್ಲು ಪ್ಲ್ಯಾಂಟಿಂದ. ಸೊ ಇದಕ್ಕೆ 5,000 ಹಾಕಿದ್ದಾರೆ. ಐ ಡೋಂಟ್ ಐಮ್ ನಾಟ್ ಶೋರ್. ಇಷ್ಟ ಆಯಿತು ಬಟ್ ಐಮ್ ಥಿಂಕಿಂಗ್ ಏನು ಮಾಡೋದು ಅನಿಶಾ? See if you want. ಒಂದು ಲೈಫ್ ರಿಸ್ಕ್ ತೊಗೊಂಬಿಡ್ಲ? ಸೊ ಅದ್ರ ಜೊತೆಗೆ ಇಲ್ಲಿ ಸೈಡಲ್ಲಿ ಪಾಟ್ ಕೂಡ ಕೊಟ್ಟಿದ್ದಾರೆ. ಸೊ ತೊಗೊಂಡ್ರೆ ಪ್ರಾಬ್ಲಮ್ ಅದ್ರ ಜೊತೆ ತೊಗೋಬೇಕು, ಅವಾಗಲೇ ಲುಕ್ ಬರೋದು. ಗೈಸ್ ಇದೊಂದು ಇಷ್ಟ ಆಯಿತು ಅಂತ ತೊಗೊಂಡೆ. ನಾನೆಂತ ಏನೇನು ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಬಟ್ ಸಿಂಗಲ್ ಆಗಿ ಅಷ್ಟು ಚೆನ್ನಾಗಿ ಅನಿಸ್ತಿಲ್ಲ ಅನಿಸುತ್ತೆ. ನಿಮಗೇನು ಅನಿಸುತ್ತೆ? ಇಟ್ಸ್ ನಾಟ್ ಲುಕಿಂಗ್ ದಟ್ ಗ್ರೇಟ್ ನೋ ಬ್ರೋ ಸಿಂಗಲ್. ಫೈನಲಿ ಇವಾಗ ಈ ಸೆಕ್ಷನ್ನ ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ ಆಯಿತು ಶಾಪಿಂಗ್. ನಾನು ಇನ್ನೂ ಏನಾದ್ರು ತೊಗೋಬೇಕಿತ್ತ, ಮರ್ತೋದ್ನಾ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇದೆ. ಬಟ್ ದರ್ಸ್ ಅ ಲಾಟ್ ಆಫ್ ಪ್ರಾಡಕ್ಟ್ಸ್ ದಟ್ ಐ ವಾಂಟೆಡ್ ಬಟ್ ಸಿಗಲಿಲ್ಲ ನನಗೆ, ಔಟ್ ಆಫ್ ಸ್ಟಾಕ್ ಆಗಿತ್ತು. ಬಟ್ ಎನಿವೇಸ್ ಹೊರಗಡೆನೂ ಕೂಡ ಸ್ವಲ್ಪ ಚೆಕ್ ಮಾಡೋದು, ಬಿಕಾಸ್ ನನ್ನ ಪ್ರಕಾರ ಮತ್ತೆ ಆಯ್ಕೆಯಾಗಿ ಬರೋದಕ್ಕೆ ಆಗಲ್ಲ. ಈ ಜಾಗ ಬಂದಾಗ ಏನೋ ಒಂಥರ ಚೆನ್ನಾಗಿ ಅನ್ಸುತ್ತೆ. ದೊಡ್ಡದು ಫುಲ್ಲು ಏನೋ ಸ್ಟೋರೇಜ್ ಎಲ್ಲ ಇದೆಲ್ಲ. ಅನಿಶಾ ನೋಡಿ ಅಷ್ಟು ಮುಂದೆ ಹೋಗ್ಬಿಟ್ಟು ವೆಯ್ಟ್ ಮಾಡ್ತಾಳೆ. ಅನಿಶ್ ದೂರ ಇದ್ದೀನಿ. ಇದೊಂದು ಐಟಮ್ನ ಯು ವಾಂಟ್ ಟು ಹ್ಯಾವ್? I'll take it. Yeah, you can. But you won't get anything healthy. I know, but I'm very hungry. So guys, ಇದೊಂದನ್ನ I'll see. ಹೋಮ್ ಡೆಲಿವರಿ ಮಾಡಿಸ್ಬೇಕು, ಬಿಕಾಸ್ ಇದು ಕಾರಲ್ಲಿ ಇಡ್ಸಲ್ಲ ನನ್ನ ಪ್ರಕಾರ. ಸೊ ಯಾ ಏನೂ ತೊಗೊಳ್ಳಿಲ್ಲ ಗೈಸ್, ಅಷ್ಟು ಕರ್ಟನ್ಸ್ ಮತ್ತು ಇದಷ್ಟೇ ತೊಗೊಂಡಿದ್ದು. ಬಟ್ ಇದೇ ಆಗುತ್ತೆ, 10,000 ಮೇಲೆ ಆಗುತ್ತೆ. ಸೊ ಗೈಸ್ ಇವಾಗ ಇಷ್ಟು ಪ್ರಾಡಕ್ಟ್ ಎಲ್ಲ ಬಿಲ್ಲಿಂಗ್ ಆಗ್ತಿದೆ. ಅನಿಶಾ ಅದೊಂದು ತೊಗೊಂಡಿದ್ಲು, ಬಟ್ ಅವಳದ್ರ ಬಗ್ಗೆ ಸೆಕೆಂಡ್ ಗೆಸಿಂಗ್ ಮಾಡ್ತಿದ್ದಾಳೆ ಇವಾಗ. ಸೊ ಇದೊಂದು ಟ್ರೀ ಏನಿದೆ ಇದಕ್ಕೆ ಸಪ್ರೇಟ್ ಬಿಲ್ಲಿಂಗ್ ಅಂತ ಹಿಂಗೆ ಮಾಡ್ತೀವಿ ಕೊಡಿ ಅಂತ ಹೇಳಿದ್ರು. ಸೊ ಸ್ಪೆಷಲ್ ಟ್ರೀಟ್ಮೆಂಟ್ ಇದಕ್ಕೆ. ಎನಿವೇಸ್ ಸ್ವಲ್ಪ ಕಾಸ್ಟ್ಲಿನೇ ಇದೆ ನೋಡಿ. ಅದ್ರ ಪಾಟು ಸೇರಿ 5,500 ಆಗುತ್ತೆ. ಇಟ್ಸ್ ಅ ಲಾಟ್ ಗೈಸ್, ಬಟ್ ನಂಗೆ ಬೇಕಂತ ಅನ್ನಿಸ್ತು. ಯಾ ಎಕ್ಸಾಕ್ಟ್ಲಿ, ಯು ಗೆವ್ ಮಿ ಅ ಗುಡ್ ಐಡಿಯಾ. ಸೊ ಗೈಸ್ ಅನಿಶಾಗೆ ಮನೆಗೆ ಹೋಗಿ ಲೇಟ್ ಆಯಿತು. ಸೊ ಶೀಸ್ ಇನ್ ಹರಿ ಬರಿ. ಆ್ಯಂಡ್ ನನಗೆ ಇನ್ನೊಂದು ಏನಾಯ್ತು ಅಂತಂದರೆ, ಎಲ್ಲ ಪೂರ ಪ್ರಾಡಕ್ಟ್ ಏನೇನು ತೊಗೊಂಡೆ ಅದು ಮನೆ ಹೋಮ್ ಡೆಲಿವರಿಗೆ ಎಲ್ಲ ಕೊಟ್ಬಿಟ್ಟೆ. ಸೊ ಸಂಡೇ ಇಲ್ಲ ಮಂಡೇ ಡೆಲಿವರಿ ಮಾಡ್ತೀನಿ ಅಂತ ಹೇಳ್ಬಿಟ್ರು. ಆ್ಯಕ್ಚುಲಿ ಡೆಲಿವರಿ ಬ್ಯಾಗಿಗೇನು ಕ್ಯಾರಿ ಬ್ಯಾಗಿಗೇನು 150 ರೂಪೀಸ್ ಏನೋ ಹೇಳಿದ್ರು. ಇವ್ಳು ಡೈರೆಕ್ಟಾಗಿ ಡೆಲಿವರಿನೇ ಮಾಡಿಸ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಅನಿಶಾ ಹೇಳಿದಕ್ಕೆ ಸರಿ ಆಯಿತು ಅವತ್ತೇ ಕಳಿಸ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದಕ್ಕೆ ಕಳ್ಸೋದಕ್ಕೆ ಹೇಳಿದೆ. ಹಾಗಾಯ್ತು ಇವಾಗ ಮನೆಗೆ ಹೊರಟಿದ್ವಿ. ಸೊ ಗೈಸ್ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಏರಿಯಾ ಆಗಿರೋದ್ರಿಂದ ನಮ್ಗೆ ಯಾವುದೂ ಕ್ಯಾಬು ಸಿಗ್ತಾ ಇಲ್ಲ. ಸೊ ನಂದು ವೆಯ್ಟ್ ಮಾಡಿ ಸಾಕಾಯಿತು. ನೋಡೋಣ ಯಾವ್ದಾದ್ರು ಸಿಗುತ್ತಾ ಅಂತ ಹೇಳ್ಬಿಟ್ಟು. ಯಾರೋ ಬುಕ್ ಮಾಡಿದ್ರು ಅನ್ಸುತ್ತೆ, ಕಾರ್ ಬಂತು. ನಮ್ದು ಮಾತ್ರ ಬರೋಂಗಿಲ್ಲ ಗೈಸ್. ಬಾಯ್. ಸೊ ಗೈಸ್ ಅನಿಶಾಗೆ ಲೇಟ್ ಆಯಿತು. ಅವಳು ಪಾಪ ಆಟೋನೇ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಇವಾಗ. ಸೊ ನಾನು ನನ್ನ ಕ್ಯಾಬ್ ಬರೋ ತನಕ ವೆಯ್ಟ್ ಮಾಡಬೇಕು. ನನ್ನ ಕ್ಯಾಬ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು. ಇವಾಗ ಇನ್ನೂ ಏನು ಪ್ರಾಬ್ಲಮ್ ಆಗುತ್ತೆ ಏನೋ, ನೋಡೋಣ.